ರಾಜ್ಯದಲ್ಲಿ ಸುಳ್ಳು ಭರವಸೆಗಳಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಆಡಳಿತ ಅಂತ ಕುಸಿದು ಹೋಗಿದೆ. ಶಾಸಕರು ಯಾರ ಮನೆ ಭೇಟಿ ಕೊಡಬೇಕು, ಸಚಿವರುಗಳು ಯಾರ ಮನೆಗೆ ಭೇಟಿ ಕೊಡಬೇಕು ಗೊಂದಲದ ಗೂಡಾಗಿದೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಹೈಕಮಾಂಡ್ ಅನ್ನೋದು ಇಲ್ಲೇ ಲೋ ಕಮಾಂಡ್ ಆಗ್ಬಿಟ್ಟಿದೆ. ಕೆಲವರು ನಮ್ಮ ನಿಷ್ಠೆ ಹಾಲಿ ಮುಖ್ಯಮಂತ್ರಿಗಳಿಗೆ ಅಂತ ಕೆಲವು ಬಲ ಪರಿಶೀಲನೆ ಕೊಟ್ಟರೆ, ಇನ್ನು ಕೆಲವರು ನಮ್ಮ ನಿಷ್ಠೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕೆಲವರು ಅವ್ರ ಮನೆಗೆ ಹೋಗ್ತಾರೆ. ಇದ್ರ ಮಧ್ಯೆ ಬಲ ಪ್ರದರ್ಶನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಟ್ವೀಟ್ ವಾರ್. ಆ ಮಾತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಂತ ಹೇಳಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇನ್ನ ಹಾಲಿ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಗಳನ್ನ ರಾಜ್ಯದ ಜನರಿಗೆ ಈಡೇರಿಸಿದೆ ಅಂತ ಹೇಳ್ತಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ನಾನಂತ ಹೇಳ್ತಾರೆ. ಶ್ರಮಕ್ಕೆ ತಕ್ಕಂಗೆ ಪ್ರತಿಫಲ ಕೂಲಿ ಕೊಡ್ಬೇಕಂತ ಉಪಮುಖ್ಯಮಂತ್ರಿಗಳು ಅವ್ರ ಕಡೆಯವರು ಹೇಳ್ತಾರೆ. ಈ ಎರಡರ ಮಧ್ಯೆ ದಲಿತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕೆಲವು ಪ್ರತಿಪಾದನೆ ಮಾಡ್ತಾರೆ. ಅವಕಾಶ ಇವರಿಬ್ಬರ ಮಧ್ಯೆ ನಾನು ಅವಕಾಶ ತಗೋಬೇಕಂತೇಳಿ ಪರಮೇಶ್ವರರು ವಂಚು ಆಗ್ತಿದ್ದಾರೆ. ನಾವ್ ಹೇಳ್ತಾ ಇದೀವಿ, ರಾಜ್ಯದಲ್ಲಿ ನಿಮ್ಮ ಸರ್ಕಾರ ನಿಷ್ಕ್ರಿಯವಾಗಿದೆ. ಬಲ ಪ್ರದರ್ಶನ ಅರೆ ನಾವು ಕೇಳ್ತಾ ಇದೀವಿ. ರಾಜ್ಯದ ರೈತರು ಬೀದಿ ಪಾಲಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ನಿಮ್ಮ ಪರವಾಗಿದ್ದೀವಿ ಅಂತೇಳಿ ಸಂದೇಶ ಕೊಡಬೇಕಾಯ್ತು. ಸಂದೇಶ ಕೊಡುವುದರ ಬದಲಾಗಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಬೆಂಗಳೂರು ವಿಧಾನಸೌಧದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ. ಇನ್ ಕೆಲವರು ದೆಹಲಿಯಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭವಾಗಿದೆ. ಕೆಲವರು ಬಿಹಾರದ ಚುನಾವಣೆಗೆ ನಾನು ಕೊಟ್ಟಿದ್ದೀನಿ, ಅವ್ರು ಕೊಟ್ಟಿಲ್ಲ ಅಂತೇಳಿ ಈ ರೀತಿ ಗೊಂದಲ ಗೂಡಾಗಿದೆ. ನಾವ್ ಹೇಳ್ತಾ ಇದೀವಿ, ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಜಾತಿ ಸಂಘರ್ಷ ಪ್ರಾರಂಭ ಆಗ್ತದೆ. ಜಾತಿಗಳ ಮಧ್ಯೆ ಸಮಾಜದ ಮುಖಂಡರುಗಳು ಪತ್ರಿಕಾಗೋಷ್ಠಿ ಮಾಡಿ ಬಲ ಪ್ರದರ್ಶನಕ್ಕೆ ಸಿದ್ಧ. ಒಂದ್ ಕಡೆ ಕೆಲವು ಸಮಾಜದ ಮುಖಂಡರುಗಳು, ನಾನು ಯಾವ ಸಮಾಜದ ಬಗ್ಗೆ ಮಾತಾಡಲ್ಲ, ಆರೋಪ ಮಾಡಲ್ಲ, ಕೆಲವು ಸಮಾಜದ ಮುಖಂಡರುಗಳು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ, ನಮ್ಮ ಸಮಾಜದವರು ಮುಖ್ಯಮಂತ್ರಿ ಆಗದೆ ಇದ್ರೆ ಆಡಳಿತ ಪಕ್ಷದ ಶಾಸಕರುಗಳಿಗೆ, ನಮ್ಮ ಸಮಾಜದ ಶಾಸಕರುಗಳಿಗೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವರು ನಮ್ಮ ಜೊತೆ ನಾವು ಸಹ ನಮ್ಮ ಸಮಾಜದ ಅಥವಾ ಆಯಿಂದ ಶಾಸಕರಿಗೆ ಬಲ ಪ್ರದರ್ಶನ ಸಿದ್ಧವಾಗಬೇಕಂತ ಹೇಳ್ತಾರೆ. ಅರೆ ನಾವ್ ಹೇಳ್ತಾ ಇದೀವಿ, ಸರ್ಕಾರ ಅಧಿಕಾರಕ್ಕೆ ಬಂದಿದ್ರಿ, ಯಾವುದೋ ನಿಮ್ಮ ಅದೃಷ್ಟ. ರಾಜ್ಯದ ಪ್ರಜ್ಞಾವಂತ ಮತದಾರರು ನಿಮ್ಗೆ ಯಾವುದೋ ಕಾರಣಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ನೀವು ನಿಮ್ಮ ಗಂಡಸ್ತನ, ನಿಮ್ಮ ಶಕ್ತಿ ಪ್ರದರ್ಶನ, ನಿಮ್ಮ ಬಲ ರೈತರ ಬೆಳೆದಂತ ಭತ್ತ, ಮೆಕ್ಕೆಜೋಳ, ಕಬ್ಬು, ಈರುಳ್ಳಿ ಖರೀದಿ ಮಾಡಿ ಅಲ್ಲಿ ನಿಮ್ ಗಂಡಸ್ತನ ತೋರಿಸ್ಬೇಕಾಯ್ತು. ಹಣವನ್ನೇ ಬಿಡುಗಡೆ ಮಾಡ್ಬೇಕು. ರಾಜ್ಯದ ಬೊಕ್ಕಸದಿಂದ ಹಣವನ್ನೇ ಬಿಡುಗಡೆ ಮಾಡಬೇಕಾಯ್ತು. ಅಗತ್ಯ ವಸ್ತುಗಳ ಬೆಲೆ ಏರಿಕಿದೆ, ಜನಸಾಮಾನ್ಯರು ಕೈಗೆ ಎಟಕ್ತಾ ಇಲ್ಲ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏರಿಸಿದಾರಲ್ಲ, ಇಳಿಸಿ ಅಲ್ಲಿ ನಿಮ್ಮ ಗಂಡಸ್ತನ ತೋರಿಸ್ರಿ, ನಿಮ್ಮ ಬಲ ಪ್ರದರ್ಶನ ತೋರಿಸ್ರಿ, ಗುಂಡಿ ಮುಚ್ಚ್ರಿ, ಅಲ್ಲಿ ನಿಮಗೆ ಗಂಡಸ್ತನ ತೋರಿಸ್ರಪ್ಪ. ನಿಮ್ಮ ಬಲ ಕುದುರೆ ವ್ಯಾಪಾರದಲ್ಲ ಅಥವಾ ಡೆಲ್ಲಿಲಲ್ಲ. ಆದ್ರೆ ರಾಜ್ಯದ ಜನ ನಿಮಗೆ ಮತ ಕೊಡೋರೆ. ನಿಮಗೆ ಡೆಲ್ಲಿ ವರಿಷ್ಠ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ದಿಲ್ಲಿ ವರಿಷ್ಠ ಸುಮ್ಮನೆ ಹೇಳ್ತಿದ್ದಾರೆ. ಹಣವನ್ನು ಬಿಡುಗಡೆ ಮಾಡಿ, ಗುಂಡಿ ಮುಚ್ಚ್ರಿ.
ರೈತರು ಬೆಳೆದಂತ ಬೆಳೆಗಳಿಗೆ ಭತ್ತ ಮೆಕ್ಕೆಜೋಳ ಖರೀದಿ ಮಾಡ್ರಿ, ನೀರುಳ್ಳಿ ಖರೀದಿ ಮಾಡ್ರಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಹಣವನ್ನು ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಘೋಷಣೆ ಮಾಡಿದ್ದಾರೆ. ಯಾಕಪ್ಪ ನಿಮ್ಗೆ ಖರೀದಿ ಮಾಡಕ್ ಆಗ್ತಲ್ಲ? ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಕೃಷಿ ಸಚಿವರು ಎಲ್ಲಿ ಕಾಣದಂತೆ ಮಾಯವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತೀನಿ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ವಿಧಾನಸೌಧ ಗೊಂದಲ ಗೂಡಾಗಿದೆ. ಹಿಂದೆ ವೀರಪ್ಪ ಮೊಯ್ಲಿ ಅವರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕಪ್ಪು ಸಾಸ ತೆಗೆದುಕೊಂಡು ಹೊಡೆದಾಡಿದ್ರು, ಬೀಸಾಡಿದ್ರು ವಿಧಾನಸೌಧ ಅಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ. ಬಹುಶಃ ಈಗ ನನಗೆ ಅನಿಸ್ತದೆ ಚಾಕು ಚೂರಿ ಸಂಸ್ಕೃತಿ ಬರ್ಬಹುದೇನೋ ಅನಿಸ್ತದೆ. ಆದ್ರಿಂದ ನೀವು ಜನರಿಗೆ ಏನು ಭರವಸೆ ಕೊಡಿದಿರಿ? ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದೀವಿ, ಮಾತು ಕೊಟ್ಟಂತೆ ನಡ್ಕಂದು ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ರಿ. 5 ಜನರ ಮಧ್ಯೆ ಹೇಳ್ತಾರೆ. ನಾನು DK ಶಿವಕುಮಾರ್ ಬಹಿರಂಗ ಸವಾಲಾಗ್ತೀನಿ, ನಿಮಗೆ ನಿಮ್ಮ ಹೈಕಮಾಂಡ್ ಏನು ಭರವಸೆ ಕೊಟ್ಟಿದೆ ಅದನ್ನು ಬಹಿರಂಗವಾಗಿ ರಾಜ್ಯದ ಜನರಿಗೆ ನೀವು ಗುಟ್ಟಾಗಿ ಪರೋಕ್ಷವಾಗಿ ಟ್ವೀಟ್ ಮಾಡೋದ್ರ ಬದಲಾಗಿ ನೇರವಾಗಿ ಅಧಿಕಾರ ಹಸ್ತಾಂತರ ಮಾಡ್ಬೇಕಂತ ಒಳ ಒಪ್ಪಂದ ಆಗಿತ್ತಂತ ಅದನ್ನ ಹೇಳ್ರಿ. ಇಲ್ಲ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ರಿ. ಹಸ್ತಾಂತರ ಮಾಡೋದು ಅದು ನಿಮ್ಮ ಪಕ್ಷದ ವೈಯಕ್ತಿಕ ವಿಚಾರ, ನಮಗೆ ಬೇಡ. ನಾವು ಹೇಳ್ತಾ ಇದೀವಿ ಏನು ಒಪ್ಪಂದ ಆಗಿತ್ತು ಉಪಮುಖ್ಯಮಂತ್ರಿಗಳೇ ನೀವ್ ಹೇಳ್ರಿ, ಬಹಿರಂಗಪಡಿಸಿ. ಇಲ್ಲ ಸಿದ್ದರಾಮಯ್ಯನವರೇ ಯಾವುದೇ ಒಳ ಒಪ್ಪಂದ ಆಗಿಲ್ಲ, ಪವರ್ ಶೇರಿಂಗ್ ಆಗಿಲ್ಲ, ನೀವಾದ್ರೂ ಹೇಳ್ಬೇಕಲ್ಲ. ಪರೋಕ್ಷವಾಗಿ ಒಂದು ರೀತಿ ಟ್ವಿಟ್ ವಾರ್ ಆಗಿದೆ, ಸಮಾಜಗಳ ಮಧ್ಯೆ ಸಂಘರ್ಷ ಆಗ್ತದೆ, ಬೆಂಕಿ ತುರಿತಾ ಇದೆ. ಇದ್ರ ಮಧ್ಯೆ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ನೋಡಿ ಅಭಿವೃದ್ಧಿ ಆಗ್ತಾ ಇಲ್ಲ ರಾಜ್ಯದಲ್ಲಿ, ಗುಂಡಿಗಳು ಯಾವ ಅಭಿವೃದ್ಧಿನೇ ಆಗ್ತಿಲ್ಲ. ಸಂಪೂರ್ಣ ಆಡಳಿತ ಯಂತ್ರ ಕುಸಿದು ಹೋಗಿದೆ. ನಾನು ಹೇಳ್ತೀನಿ, ರೈತರುಗಳು ಬೆಳೆದಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಾಯ್ತು. ರೈತರ ಬೆಳೆದಂತ ಉತ್ಪನ್ನಗಳು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದೆ. ಶಾಸಕರ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ. ಇದು ನಾಚಿಕೆಗೇಡು, ಆ ಕ್ಷೇತ್ರದ ಮತದಾರರಿಗೆ ನಾಚಿಕೆಗೇಡು. ಸಿದ್ದರಾಮಯ್ಯ ಹೇಳ್ತಾರೆ ನನಗೆ 140 ಜನ CLP ಆಗಿದೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಹೇಳ್ತಾರೆ ನಾನು KPSI ಪ್ರೆಸಿಡೆಂಟ್ 140 ಜನರ ಪ್ರತಿನಿಧಿ ಅಂತ ನಾನು ಹೇಳ್ತಾರೆ. ಹಂಗಾರೆ ಯಾರ ಬಲ ಯಾರಿಗಿದೆ? ಅದಕ್ಕೋಸ್ಕರ ಬಲಾಬಲ ಪ್ರದರ್ಶನಕ್ಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಇದು ನಾಚಿಕೆಗೇಡು, ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಮಾಡಿದಂತ ಅಪಮಾನ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಯಾರು ಬೇಕಾದ್ರೂ ಬರಬಹುದು. ಆದ್ರೆ ಕಾಂಗ್ರೆಸ್ ಸಂಸ್ಕೃತಿ ಇಲ್ಲಿ ಒಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ತತ್ವ ಸಿದ್ಧಾಂತ. ಒಪ್ಪಿ ಬಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅದನ್ನ ತೀರ್ಮಾನ ಮಾಡ್ತಾರೆ. ಆಯ್ತು, ಬಹಳ ಸಂತೋಷ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿದ್ರು, ಬಹಳ ಸಂತೋಷ ಆಯ್ತು. ಆದ್ರೆ 2 ದಿವಸದಲ್ಲಿ ಉಲ್ಟಾ ಹೊಡೆದ್ಬಿಟ್ರು. ಆ ಸಂಸ್ಕೃತಿ ನಡೆಯಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಮಾಡೋದು ಸಹಜ. ಆದ್ರೆ ಕಾಂಗ್ರೆಸ್ ಸಂಸ್ಕೃತಿ ನಡೆಯಲ್ಲ. ಅಣ್ಣ, ವರಿಷ್ಠರ ಬಳಿ ಹೇಳುವಷ್ಟು ನಾನು ದೊಡ್ಡವನಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ಹೇಳುವಷ್ಟು ದೊಡ್ಡವನಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ವಿಚಾರ. ಅದು ನನ್ನ ಕೈಯಲ್ಲಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ನೋಡೋಣ. ನಾನು ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೆ. ಭದ್ರಾ ನಾಲೆ ಇರ್ಬೋದು ಅಥವಾ ಬರಗಾಲ ಕ್ಷೇತ್ರ ವಿಚಾರದಲ್ಲಿ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳನ್ನೂ ಭೇಟಿ ಮಾಡಿದೆ.
ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದೆ, ಎಲ್ಲ ಸಚಿವರು ಭೇಟಿ ಮಾಡಿದ್ದೆ. ಕೆಲವು ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದಿಲ್ಲ, ಸಂಬಂಧಪಟ್ಟ ಸಚಿವರು ನಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿತ್ತು, ಸ್ಥಗಿತ ಆಗಿತ್ತು, ಅದನ್ನ ಮುಂದುವರಿಸಬೇಕಂತ ಹೇಳಿ ಕೇಳಿದ್ವಿ. ನೋಡೋಣ, ನಾನು ಹೇಳ್ತೀನಿ, 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಜಬೂತ್ ಇದೆ. 224 ವಿಧಾನಸಭಾ ಕ್ಷೇತ್ರದಲ್ಲೂ ವಿಧಾನಸಭೆ ಚುನಾವಣೆಗೆ ಅಪೇಕ್ಷಿತರು ಆಕಾಂಕ್ಷಿಗಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಮರ್ಥವಾಗಿದೆ. ನಮ್ಮ ನರೇಂದ್ರ ಮೋದಿಯವರು 3 ಬಾರಿ ಪ್ರಧಾನಮಂತ್ರಿಯಾಗಿ ಅವರ ಕೊಟ್ಟಂತ ಅಭಿವೃದ್ಧಿ ಕಾರ್ಯಕ್ರಮಗಳು, ಜನಪರ ಯೋಜನೆಗಳು ರಾಜ್ಯದ ರಾಜ್ಯದ ಜನ ಮೆಚ್ಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ನೇತೃತ್ವದಲ್ಲಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗಾಗಲೇ ಈ ಸರ್ಕಾರದ ಭ್ರಷ್ಟಾಚಾರ, ವೈಫಲ್ಯಗಳು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಹೋರಾಟ ನಡೆದಿದೆ. ರೈತರ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಮರ್ಥವಾಗಿದೆ. ನಾನ್ ಜ್ಯೋತಿಷಿ ಅಲ್ಲ, ಒಂದ್ ನಿಮಿಷ, ನಾನು ನೋಡಿ ಒಂದ್ ನಿಮಿಷ, ನಾನು ಹೇಳ್ತಾ ಇದೀನಿ, ಈ ಯಾರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ 3-4 ಜನ ಇದಾರೆ. ಇದ್ರ ಮಧ್ಯೆ ನಾನು ಆಗ್ಬೇಕಂತೇಳಿ ಎ ಇಂದ ಜೆಡ್ ವರೆಗೂ ಇದಾರೆ. ಅದು ನಮಗೆ ಸಂಬಂಧಿಸಿದ ವಿಚಾರ. ಆದ್ರೆ ಗೊಂದಲದ ಗೂಡಾಗಿದೆ, ಸರ್ಕಾರ ನಿಷ್ಕ್ರಿಯವಾಗಿದೆ, ಹಾಗಾಗಿ ಅಂತ ಕುಸಿದು ಹೋಗಿದೆ. ನಾನು ಹೇಳ್ತಾ ಇದೀನಿ, ಅದಕ್ಕೋಸ್ಕರ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಬಹುಶಃ ಚಾಕು ಚೂರಿ ಸಂಸ್ಕೃತಿ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಆಗಿತ್ತು, ಮತ್ತೊಮ್ಮೆ ಮರುಕಳಿಸಬಹುದು. ಸರ್ಕಾರ ಅವರವರ ಆಂತರಿಕ ಕಚ್ಚಾಟದ ಪತನ ಆಗುತ್ತೆ. ಅವತ್ತು ಹೇಳಿದ್ದೆ, ಇದು ನನ್ನ ಮಾತು ಸತ್ಯ ಆಗುತ್ತೆ. ಭವಿಷ್ಯ ಅಲ್ಲ, ಪ್ರಾಕ್ಟಿಕಲ್ ವಾಸ್ತವಾಂಶ. ಇಡೀ ನನಗೆ ಕಾಂಗ್ರೆಸ್ನ ಬಹಳಷ್ಟು ಶಾಸಕರು, ಸಚಿವರು ನನಗೆ ಆತ್ಮೀಯರಾದರೆ. ರಾಜಕೀಯನೇ ಬೇರೆ, ವಿಶ್ವಾಸನೇ ಬೇರೆ. ನನಗೆ ಬಹುಶಃ ಈ ಕಾಂಗ್ರೆಸ್ ಮುಖಂಡರ ಪಲ್ಸ್ ಹೇಳ್ತದೆ, ಅವರು ಆಂತರಿಕ ವಿಚಾರ ಸರ್ಕಾರ ಪತನ ಆಗುತ್ತೆ. ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವರಿಗೆ. ಯಡಿಯೂರಪ್ಪ ಅಂತ ದೊಡ್ಡ ನಾಯಕ ನಾನಲ್ಲ, ಯಡಿಯೂರಪ್ಪನಂತ ನಾಯಕ ನಾನಲ್ಲ. ಹಾಗಾಗಿ ಅದು ಅವ್ರ ಆಂತರಿಕ ವಿಚಾರ, ಅವ್ರ ಆಂತರಿಕ ಕಚ್ಚಾಡ ಸರ್ಕಾರ ಪತನ ಆಗುತ್ತೆ ಅಂತ ನನಗೆ. ನನಗೆ ಇದಡಿ ಯಾವ್ದಿಸಿರ ಅಷ್ಟೇ. ನಾನು ನಾನೇ ಯಾಕಪ್ಪ ಕಾಂಗ್ರೆಸ್ ಪರ ಒಂದ್ ನಿಮಿಷ. ಈಗ ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ನಾನು ಯಾರ ವಕ್ತಾರನೂ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸ್ವಾಮೀಜಿಗಳು ಎಂಟರ್ ಆಗಿದಾರಲ್ಲ ಸರ್, ಈಗ ನಾನು ನೋಡಪ್ಪ, ಸ್ವಾಮೀಜಿಗಳ ಬಗ್ಗೆ ಯಾವುದೇ ಕಾರಣಕ್ಕೂ ನೋ ಕಾಮೆಂಟ್ಸ್. ಸರಿನಾ ತಪ್ಪ ಸರ್ ಅದು? ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಈಗ ಯಾವುದೇ ಮಠಾಧೀಶರು ಇರ್ಬೋದು, ಸಹಜವಾಗಿ ಆ ಸಮಾಜಗಳ ಪರವಾಗಿ ಮಾತಾಡೋದು ಸಹಜ. ಅದ್ರ ಬಗ್ಗೆ ನಾನು ಪರನೂ ಇಲ್ಲ, ವಿರೋಧನೂ ಇಲ್ಲ, ಮತ್ತೆ ಇದೊಂದು ಕಾಂಟ್ರವರ್ಸಿ ಆಗೋದು ಬೇಡ. ಆದ್ರೆ ಸಮಾಜಗಳ ಮಧ್ಯೆ ಸಂಘರ್ಷ ಆಗ್ತದೆ. ನನ್ನ ಒಂದು ಭಾವನೆ ಏನಾಗ್ತದೆ, ನಿನ್ನೆ ದಿವಸ ಮಾಧ್ಯಮ ನೋಡಿದಿರಿ, ಆಯಾ ಸಮಾಜ ಮುಖಂಡರುಗಳು ಆ ಮುಖಂಡರುಗಳ ಪರವಾಗಿ ಮಾತಾಡ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಸಮಾಜಗಳ ಮಧ್ಯೆ ಸಂಘರ್ಷ ಆಗ್ತದೆ. ನಿಮ್ಮ ನಿಮ್ಮ ಸ್ವಾರ್ಥಕ್ಕೆ ಸಮಾಜಗಳಿಗೆ ಯಾಕೆ ಸಂಘರ್ಷ ಮಾಡ್ತೀರಿ? ನೀವ್ ಹೇಳ್ರಿ, ನಮ್ಮ ಪರವಾಗಿ ಯಾವ್ದು ಸಮಾಜ ಮಾತಾಡಬಾರ್ದು ಹೇಳ್ಬೇಕಲ್ಲ. ಸಮಾಜ ಬೆಂಕಿ ತುರಿಬೇಕಾ? ನಾವ್ ಹೇಳ್ತಿದೀವಿ, ಸಮಾಜಗಳ ಮಧ್ಯೆ ಸಂಘರ್ಷ ಆಗ್ಬಾರ್ದು. ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಮುಂದುವರಿಸ್ತಾರೋ ಅದು ಅವ್ರ ವೈಯಕ್ತಿಕ ವಿಚಾರ. ಸ್ವಾಮೀಜಿಗಳ ವಿರುದ್ಧನೂ ನಾನು ಮಾತಾಡಲ್ಲ. ಯಾವುದೇ ಸ್ವಾಮೀಜಿಗಳು ಇರ್ಬೋದು, ಮಠಾಧೀಶರು ಇರ್ಬೋದು, ಸಹಜವಾಗಿ ಆ ಸಮಾಜದ ಮುಖಂಡರು ಹಿತವನ್ನ ಸ್ವಾಮೀಜಿಯರು ಕಾಪಾಡಬೇಕಾಗುತ್ತೆ, ಅದ್ರ ಬಗ್ಗೆ ಮಾತಾಡ್ತಾರೆ. ನೋ ಕಾಮೆಂಟ್ಸ್. ನೋಡೋಣ, ರಾಜ್ಯದಲ್ಲಿ ಹೊನ್ನಾಳಿ ನ್ಯಾಮತಿಲಿ ಹಚ್ಚಿದಂತ ಕಿಚ್ಚು ಬೆಂಕಿ ಇಡೀ ರಾಜ್ಯಕ್ಕೆ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಹೋರಾಟ 2 ತಾಲೂಕು 5 ಹೋಬಳಿ ರಾಜ್ಯಕ್ಕೆ ದಿಕ್ಸೂಚಿ ಆಗಿದೆ. ರಾಜ್ಯದ ಅಧ್ಯಕ್ಷರು ದಾವಣಗೆರೆಯಲ್ಲಿ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇಡೀ ರಾಜ್ಯದ ಈಗಾಗಲೇ ಎಲ್ಲ ಮಂಡಲಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ.
ನಾನು ಹೊಸಪೇಟೆಗೆ ಇನ್ಚಾರ್ಜ್ ಆಗಿದ್ದೆ. ಮೊನ್ನೆ ಹೊಸಪೇಟೆ ದಾವಣಗೆರೆ ಮುಗಿಸಿ ಹೊಸಪೇಟೆಯಲ್ಲಿ ಸಭೆ ಮಾಡಿದ್ದೀನಿ. ನಿನ್ನೆ ದಿವಸ ಹಡಗಲಿದಾಗಿದೆ. ಎಲ್ಲ ಮಂಡಲಗಳಲ್ಲಿ ಮುಗಿಸಿ 2ನೇ ತಾರೀಕು ಹೊಸಪೇಟೆಯಲ್ಲಿ ಸಭೆ ಬೃಹತ್ ಹೋರಾಟವನ್ನು ಕರೆದ್ವಿ. ಜಿಲ್ಲಾ ಮಟ್ಟ ಮಂಡಲ ಮಟ್ಟ ಆದ್ಮೇಲೆ ರಾಜ್ಯದ ಅಧ್ಯಕ್ಷರು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಪಾದಯಾತ್ರೆಗಳು ಅಥವಾ ಹೋರಾಟ, ಸುವರ್ಣಸೌಧ ಮುತ್ತಿಗೆ ಪ್ರತಿಭಟನಾ ಸಭೆಗೆ ಸುವರ್ಣಸೌಧ ಬೆಳಗಾಂ ಅಧಿವೇಶನ ಮುನ್ನ ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಆಗುತ್ತೆ. ಈ ರಾಜ್ಯದ ನಿಷ್ಕ್ರಿಯ ಸರ್ಕಾರ ವಿರೋಧಿ ಬಾರಿಕೋಲ್ ಚಳವಳಿ ಅಥವಾ ಹಚ್ಚಿದಂತೆ ಕಿಚ್ಚು ಹೊನ್ನಾಳಿ ನೇಮತಿಯಲ್ಲಿ ದಾವಣಗೆರೆ ಬಾರಿಕೋಲ್ ಚಳವಳಿ ಏನು ಪ್ರಾರಂಭ ಆಗಿದೆ ರಾಜ್ಯದ ಉದ್ದಗಲಕ್ಕೆ ವ್ಯಾಪಿಸಿದೆ.